ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಆಕ್ಚುಲಿ ದರ್ಶನ್ಗೆ ಇವತ್ತಿಂದ ಅಸಲಿ ಸಂಕಷ್ಟ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ಕೋರ್ಟ್ನಲ್ಲಿ ಜಡ್ಜು ಆ ದೋಷಾರೋಪವನ್ನು ಓದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಲ್ಲ ಸುಳ್ಳು ನಾವು ಆ ಥರದ್ದೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಈಗ ಏನೆಲ್ಲ ನಡೀತು, 2 ತಿಂಗಳಾದ್ಮೇಲೆ ಪರಸ್ಪರ ಮಾತು ಬೇಡ ಆಡದ್ರಂತೆ ಇಬ್ರು, ಏನ್ ಕತೆ? ಹೌದು, ಅಂದ್ರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿರುವಂತಹ 17 ಜನ ಆರೋಪಿಗಳನ್ನು ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಅಂದ್ರೆ ಪ್ರಮುಖವಾಗಿ ಕಳೆದ ವಿಚಾರಣೆ ಹಂತದಲ್ಲಿ ಕೂಡ ನ್ಯಾಯಾಧೀಶರು ಖುದ್ದಾಗಿ ಹೇಳಿದ್ರು, ಈ ಒಂದು ಪ್ರಕರಣದಲ್ಲಿ 17 ಜನ ಆರೋಪಿಗಳು ಕೂಡ ಫಿಸಿಕಲಿ ಅಪಿಯರೆನ್ಸ್ ಅಂದ್ರೆ ನೇರವಾಗಿ ಅವರು ಕೋರ್ಟ್ಗೆ ಹಾಜರು ಆಗ್ಲೇಬೇಕು ಅಂತ ಹೇಳಿ. ಹೀಗಾಗಿ ಆರೋಪಿಗಳನ್ನ ಎಲ್ಲರನ್ನೂ ಕೂಡ ಇವತ್ತು A1 ಆರೋಪಿ ಆಗಿರುವಂತ ಪವಿತ್ರ ಗೌಡ ಸೇರಿದಂತೆ A2 ಆರೋಪಿ ಆಗಿರುವಂತ ದರ್ಶನ್ ಸೇರಿದಂತೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತ ಮತ್ತೊಬ್ಬ ಅನುಕುಮಾರ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳು ಕೂಡ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. ಅದೇ ರೀತಿಯಾಗಿ ಉಳಿದಂತ 10 ಜನ ಆರೋಪಿಗಳು ಏನ್ ಬೇಲ್ ಪಡೆದು ಹೊರಗಡೆ ಇದಾರಲ್ಲ, ಅವರು ಕೂಡ ಇವತ್ತು ಒಂದು ಕೋರ್ಟ್ನ ಸೂಚನೆ ಮೇರೆಗೆ ಪ್ರದೋಷ್ ಕೂಡ ಬಂದಿದ್ದ. ಆದ್ರೆ ಆತ ಕೂಡ ಒಂದು 20 ದಿನಗಳ ಒಂದು ಅವರ ತಂದೆ ತೀರ್ಕೊಂಡಿದ್ರು. ಹೀಗಾಗಿ ಅಂತ್ಯಕ್ರಿಯೆಗಾಗಿ ಅವರ ಪರ ವಕೀಲರು ಕೂಡ ಸಮಯವನ್ನ ಕೇಳಿದ್ರು. ಅಂತ್ಯಕ್ರಿಯೆ ಮಾಡೋದಕ್ಕೆ ಅವ್ರಿಗೆ ಒಂದು ಷರತ್ತುಬದ್ಧ ಜಾಮೀನನ್ನ ಕೊಡ್ಬೇಕು ಅಂತ ಹೇಳಿ, ಮಧ್ಯಂತರ ಜಾಮೀನನ್ನ ಕೊಡ್ಬೇಕು ಅಂತ ಹೇಳಿ. ಹೀಗಾಗಿ ಅವ್ರಿಗೂ ಕೂಡ 20 ದಿನಗಳ ಕಾಲ ಪ್ರದೋಷಕ್ಕೆ ಕೂಡ ಕೊಡಲಾಯಿತು. ಅದೇ ರೀತಿಯಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ಆರೋಪಿಗಳು ಎಲ್ಲರೂ ಕೂಡ ಹಾಜರಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಖುದ್ದು ಜಡ್ಜು ಆರೋಪಿಗಳನ್ನ ಮುಂದೆ ನಿಲ್ಲಿಸ್ಕೊಂಡು ಕೆಲವೊಂದಷ್ಟು ಮಾತುಗಳನ್ನ ಕೇಳ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವ್ಯಾವ ರೀತಿಯಲ್ಲಿ ಆರೋಪಿಗಳು ಪಾತ್ರನ ವಹಿಸಿದ್ರು, ಅಂದ್ರೆ ಕೊಲೆ ಪ್ರಕರಣ ಆಗಿರ್ಬೋದು, ಜೊತೆಗೆ ಕಿಡ್ನಾಪ್ ಆಗಿರ್ಬೋದು, ಜೊತೆಗೆ ಸಾಕ್ಷಿ ನಾಶ ಮಾಡುವಂತ ಯತ್ನದಲ್ಲಿ ಆರೋಪಿಗಳು ಭಾಗಿಯಾಗಿರೋದು ಇತ್ತು. ಹೀಗಾಗಿ ಆರೋಪಿಗಳ ಒಂದು ಪಾತ್ರದ ಬಗ್ಗೆ, ಅದರಲ್ಲೂ ಕೂಡ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಆಗಿರುವಂತ ಪವಿತ್ರ ಗೌಡ ಏನಿದ್ರೆ ಅವರು ಕೂಡ ಇದ್ದಂತ ಸಂದರ್ಭದಲ್ಲಿ ಕೂಡ ಎಲ್ಲಾರು ಆರೋಪಿಗಳನ್ನ ಲೈನ್ ಆಗಿ ನಿಲ್ಲಿಸ್ತಾರೆ. A1, A2, A3 ಹೀಗೆ ಆರೋಪಿಗಳನ್ನ ನಿಲ್ಲಿಸಿ ಪವಿತ್ರ ಗೌಡ, ದರ್ಶನ್, ಧನ್ರಾಜ್, ವಿನಯ್, ನಾಗರಾಜ್, ಲಕ್ಷ್ಮಣ್, ದೀಪಕ್ ಸೇರಿದಂತೆ ಪ್ರದೋಷ್, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯಕ್ ಇಷ್ಟು ಜನಗಳ ಆ ಒಂದು ಹಾಜರಾತಿಯನ್ನ ನ್ಯಾಯಾಧೀಶರು ಕೂಡ ಪಡ್ಕೊಂಡ್ರು. ನಂತರ ದೋಷಾರೋಪ ನಿಗದಿಯನ್ನ ಮಾಡಿರುವಂತ ನ್ಯಾಯಾಧೀಶರು ಕೆಲವೊಂದಷ್ಟು ಅವ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಯನ್ನ ಕೊಡ್ತಾರೆ. ಅದ್ರಲ್ಲೂ ಕೂಡ ರೇಣುಕಾಸ್ವಾಮಿ ಹಾಗೂ ಆತನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ರ, ಅದೇ ರೀತಿಯಾಗಿ ಅಪರಾಧ ಮಾಡುವಂತ ಕೃತ್ಯವನ್ನು ಎಸಗುವಂತ ಉದ್ದೇಶದಿಂದ ಆರೋಪಿಗಳು ಎಲ್ಲರೂ ಕೂಡ ಸೇರಿಸ್ಕೊಂಡು ನೀವು ಕೃತ್ಯವನ್ನು ಎಸಗಿದ್ರ ಅಂತ ಹೇಳಿ ಪವಿತ್ರ ಗೌಡ ಅಂದ್ರೆ ಪೊಲೀಸರು ಹಿಂದೆ ಸಲ್ಲಿಸಿದಂತ ಚಾರ್ಜ್ ಶೀಟ್ ಏನಿದೆ ಅದ್ರ ಮುಖಾಂತರವಾಗಿ ಅವ್ರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದೇ ರೀತಿಯಾಗಿ A2 ಆರೋಪಿ ಆಗಿರುವಂತ ದರ್ಶನ್ಗೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನ ನ್ಯಾಯಾಧೀಶರು ಕೂಡ ಕೇಳ್ತಾರೆ. ಅಂದ್ರೆ ನನ್ನ ಹೆಂಡತಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ಯಾ ಅಂತ ಅಲ್ಲೇ ಮಾಡಿದಿರಿ, ಆತನ ಮರ್ಮಾಂಗಕ್ಕೆ ಒದ್ದು ಸಾಕಷ್ಟು ಹಿಂಸೆ ಕೊಟ್ಟಿದ್ದೀರಿ, ಜೊತೆಗೆ ಮರದ ಕಟ್ಟಿಗೆಯಿಂದಲೂ ಕೂಡ ಹಲ್ಲೆಯನ್ನ ಮಾಡಿಸಿದ್ರ ಅಂತೇಳಿ ಸಾಕಷ್ಟು ಮಾಹಿತಿಯನ್ನ ನ್ಯಾಯಾಧೀಶರು ಕೂಡ ಕೇಳಿದ್ರು. ಅದೇ ರೀತಿಯಾಗಿ ಒಟ್ಟು 17 ಜನಗಳ ಆರೋಪಿಗಳ ಒಂದು ಎಲ್ಲರಿಗೂ ಕೂಡ ದೋಷಾರೋಪವನ್ನ ಓದ್ತಾ ಇದ್ರು ನ್ಯಾಯಾಧೀಶರು ಕೂಡ. ಆದ್ರೆ ಯಾವಾಗ ಎಲ್ಲ ಆರೋಪಿಗಳು ಇವೆಲ್ಲ ವಿಚಾರವನ್ನ ಕೇಳಿಸ್ಕೊಂಡಿದ್ದ ನಂತರವಾಗಿ ಆದ್ರೆ ಎಲ್ಲ ಆರೋಪಿಗಳು ಒಂದೇ ರೀತಿಯಾದಂತ ಮಾತುಗಳನ್ನ ಹೇಳ್ತಾರೆ, ಇದೆಲ್ಲವೂ ಸುಳ್ಳು, ನಮ್ಮ ಮೇಲೆ ಬಂದಿರುವಂತಹ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಅಂತೇಳಿ ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಜೋರಾಗಿ ನ್ಯಾಯಾಧೀಶರ ಮುಂದೆನೆ ಕೂಡ ಹೇಳ್ತಾರೆ. ಹೀಗಾಗಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಸಂಪೂರ್ಣವಾಗಿ ಇವತ್ತು ಮುಗಿದಿದೆ. ಜೊತೆಗೆ ಯಾವಾಗ ಈ ಒಂದು ಚಾರ್ಜ್ ಫ್ರೇಮ್ ಎಲ್ಲ ಮುಗಿತು ನಂತರವಾಗಿ ಆರೋಪಿಗಳಿಂದ ಸಹಿ ಪಡೆಯುವಂತ ಕೆಲಸಗಳು ಕೂಡ ಆಗುತ್ತೆ. ಹೀಗಾಗಿ ಒಬ್ಬೊಬ್ಬರ ಆರೋಪಿಗಳ ಒಂದು ಸಂಪೂರ್ಣವಾದ ಹಾಲ್ನಲ್ಲಿ ಅಂದ್ರೆ 57ನೇ CCH ಹಾಲ್ ಏನಿದೆ, ಇವತ್ತು 64ನೇ CCH ಇನ್ಚಾರ್ಜ್ ಏನಿದೆ ಆ ಹಾಲ್ನಲ್ಲಿ ಎಲ್ಲ ಆರೋಪಿಗಳನ್ನ ಕೂರಿಸ್ಕೊಂಡು ಅವರ ಚಾರ್ಜ್ ಫ್ರೇಮ್ ಏನಿದೆ ಅದನ್ನ ಸಂಪೂರ್ಣವಾಗಿ ಅವರ ಬಳಿ ಮಾಹಿತಿನ ತೆಗೆದುಕೊಂಡು ಅವರ ಬಳಿ ಸಾಕಷ್ಟು ಅಂದ್ರೆ ಅವ್ರು ಕೂಡ ಹೇಳಿದ್ರು ಈ ಒಂದು ಪ್ರಕರಣದಲ್ಲಿ ನಾವಿಲ್ಲ ಸುಳ್ಳು ಅಂತ ಹೇಳಿ. ಹೀಗಾಗಿ ಅವರ ಸಹಿಗಳನ್ನ ಸಂಪೂರ್ಣವಾಗಿ ಈಗಾಗಲೇ ಮುಗ್ದಿದೆ. ಅದೇ ರೀತಿಯಾಗಿ ಇದೇ ತಿಂಗಳ 10ನೇ ತಾರೀಕು ಟ್ರಯಲ್ ಡೇಟ್ ದಿನಾಂಕವನ್ನ ನಿಗದಿ ಮಾಡೋದಕ್ಕೆ ಈಗಾಗಲೇ ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡಲಾಗಿದೆ. 10ನೇ ತಾರೀಕು ನ್ಯಾಯಾಧೀಶರು ಮತ್ತೆ ಈ ಒಂದು ಪ್ರಕರಣದಲ್ಲಿ ಟ್ರಯಲ್ ಡೇಟ್ ಅನ್ನ ಕೂಡ ಆದೇಶವನ್ನ ಹೊರಡಿಸುವಂತ ಚಾನ್ಸಸ್ ಕೂಡ ಇರುವಂತದ್ದು. ಅದೇ ರೀತಿಯಾಗಿ ಇವತ್ತು ಇಬ್ರು ಕೂಡ ಆರೋಪಿಗಳು ಅಂದ್ರೆ A1, A2 ಅಂದ್ರೆ ದರ್ಶನ್ ಹಾಗೂ ಪವಿತ್ರ ಕೂಡ ಬಂದಂತ ಸಂದರ್ಭದಲ್ಲಿ ಇಷ್ಟು ದಿನಗಳು ಅಂದ್ರೆ 81 ದಿನಗಳು ಕೂಡ ಎದುರಿಗೆ ಸಿಕ್ಕಿರ್ಲಿಲ್ಲ. ಕೆಲವೊಂದಷ್ಟು VC ಮೂಲಕವಾಗಿ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೆಲ ದಿನಗಳ ಹಿಂದೆಷ್ಟೇ ನಡೆದಂತ ವಿಚಾರಣೆ ಹಂತದಲ್ಲಿ ಭೇಟಿಯಾಗಿದ್ರು, ಅಂದ್ರೆ ಮುಖ ನೋಡಿದ್ರು, ಆದ್ರೆ ಮಾತುಕತೆ ಇದುವರೆಗೂ ಕೂಡ ಆಗಿರಲಿಲ್ಲ. ಇವತ್ತು ಯಾವಾಗ A1, A2 ಆರೋಪಿಗಳನ್ನ ಮುಂದೆ ಕರೆದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಮುಂದೆ ನಿಂತಿರ್ತಾರೆ, ನ್ಯಾಯಾಧೀಶರು ಕೂಡ ಆ ಒಂದು ಸಂದರ್ಭದಲ್ಲಿ A2 ಯಾರು ಅಂದಾಗ ದರ್ಶನ್ ಮುಂದೆ ಬರ್ತಾರೆ. ಅವಾಗ ಪವಿತ್ರ ಗೌಡ ಮುಂದೆ ಬನ್ನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ದರ್ಶನ್ ಕೂಡ ಪವಿತ್ರ ಗೌಡ ಮುಂದೆ ಬರ್ತಾರೆ. ಹೀಗಾಗಿ ಇವತ್ತು ಮೊದಲನೇ ಬಾರಿಗೆ ಇಷ್ಟು ದಿನಗಳ ನಂತರವಾಗಿ ಇಬ್ರು ಆರೋಪಿಗಳು ಅಂದ್ರೆ ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ರು ಕೂಡ ಜೊತೆಲಿ
ನಿಂತು ಮಾತನಾಡಿರುವಂತ ಒಂದು ಮಾತುಗಳು ಕೂಡ ಅಲ್ಲಿ ನಡೆದಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಅದೇ ರೀತಿಯಾಗಿ ಪವಿತ್ರ ಗೌಡ ಅವರ ಮಗಳು ಕೂಡ ಅವರ ಅಜ್ಜಿಯೊಂದಿಗೆ ಕೋರ್ಟ್ಗೆ ಆಗಮಿಸಿದ್ರು, ಜೊತೆಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಕೂಡ ಅಲ್ಲಿ ನಿಂತಿದ್ರು ಅನ್ನೋ ಮಾಹಿತಿ ಇದೆ. ಜೊತೆಗೆ ಇಲ್ಲಿ ಆರೋಪಿಗಳಿಂದ ಎಲ್ಲಾ ರೀತಿಯಾದಂತ ಸಹಿಗಳನ್ನು ಕೂಡ ಈಗಾಗಲೇ ನ್ಯಾಯಾಧೀಶರು ಕೂಡ ಪಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಮುಂದಿನ ದಿನಗಳು ಅಂದ್ರೆ 10ನೇ ತಾರೀಕು ಟ್ರಯಲ್ ಡೇಟ್ ಯಾವಾಗ ನಿಗದಿ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಪ್ರಭು, ಅಜಯ್, ಈಗ ಹಿಂದೆ ಈ ಚಾರ್ಜ್ ಫ್ರೇಮ್ ಮಾಡೋಕೆ ಮುಂಚೆ ನನಗೆ ಅದು ಸಿಗ್ತಿಲ್ಲ, ಇದು ಸಿಗ್ತಿಲ್ಲ, ಮತ್ತೊಂದು ಅರ್ಜಿ ಮೇಲೆ ಅರ್ಜಿ ಈ ಥರದ್ದೆಲ್ಲ ಹಾಕ್ತಾ ಇದ್ರು. ನಾನು ಮಾತನಾಡಿಸ್ತೀನಿ ನಿಮ್ಮ ಹತ್ರ,